ಓಂ ಸ್ಥಿತ್ಯದನಾಭ್ಯಾಂ ಚ ಓಂ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 3ನೇ ಪಾದದ 7ನೇ ಸೂತ್ರ ಈಗ ನಾವು ನೋಡ್ತಾ ಇರೋದು. ಜೀವ ಮತ್ತು ಬ್ರಹ್ಮ ಇಬ್ಬರಿಗೂ ಕೂಡ ಭಿನ್ನ ಭಿನ್ನ ಧರ್ಮಗಳನ್ನು ಹೇಳಿದ್ದಾರೆ. ಪರಮಾತ್ಮ ಏನನ್ನು ತಿನ್ನದೆ ಕಂಗೊಳಿಸ್ತಾ ಇದ್ದಾನೆ, ಜೀವ ತಿಂತಾ ಇದ್ದಾನೆ, ಆದರೂ ಕೂಡ ಅದು ಕಂಗೊಳಿಸ್ತಿಲ್ಲ ಅನ್ನೋದನ್ನ ದ್ವಾಸುಪರ್ಣಾಸ ಯುಜಾಸಖಾಯ ಅನ್ನುವ ಉಪನಿಷದ್ ವಾಕ್ಯದ ಅನುಸಾರ ಹೇಳ್ತಿದ್ದಾರೆ. ಅಲ್ಲಿ ತತ್ವ ಪ್ರದೀಪದಲ್ಲಿ ಭಾಗವತ ತಾತ್ಪರ್ಯದ ಶ್ಲೋಕಗಳೇನಿವೆ ಅವುಗಳನ್ನ ನಾವೀಗ ನೋಡ್ತಿದ್ದೇವೆ. ಭೋಗ ನಿರ್ಣಯ, ಪರಮಭೋಗ ಮತ್ತು ಸ್ವಾಭಾವ್ಯ ಈ ಗ್ರಂಥಗಳನ್ನ ನೋಡಿ ಮುಗಿಸಿದ್ದೀವಿ. ಶಾಸನಾನಶನತ್ವೇನ ನರದೇವೋ ಯಥೋದಿತವು ಅಂತ. ಮುಂದೆ ಸುಪರ್ಣೌ ದ್ವೌ ಶರೀರಸ್ಥವು ಅಂತ ಒಂದು ಶ್ಲೋಕ ಇದೆ. ಅದು ಕೂರ್ಮ ಸಂಹಿತಾದ ಶ್ಲೋಕ, ಭಾಗವತ ತಾತ್ಪರ್ಯದಲ್ಲೇ ಬಂದದ್ದು. ಅದನ್ನು ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ್ದಾರೆ. ಅಲ್ಲಿ ಭಾಗವತ ತಾತ್ಪರ್ಯ ನಾವು ಹೇಗೂ ನೋಡ್ತಿರೋದ್ರಿಂದ ಈ ಭಾಗವತ ತಾತ್ಪರ್ಯ ಮೂಲ ಗ್ರಂಥದಲ್ಲಿ ಸ್ವಾಭಾವ್ಯ ಅಂತ ಆದ್ಮೇಲೆ ಇನ್ನೊಂದೆರಡು ಶ್ಲೋಕಗಳಿವೆ. ಅದನ್ನು ಸಂಕ್ಷಿಪ್ತವಾಗಿ ನೋಡಿ ಮುಂದೆ ಸುಪರ್ಣೌ ದ್ವೌ ಶರೀರಸ್ಥವು ಅಂತ ಅನ್ನೋದನ್ನು ನೋಡೋಣ. ತದೇವ ಪ್ರೋಕ್ತಂ ನಿರನ್ನೋಪಿ ಬಲೇನ ಭೂಯಾನಿತಿ ಸ್ವಯಂ ತು ಅತ್ಯೇವ ತಥಾಪಿ ನ ಅದನ ನಿಬಂಧನಂ ತಸ್ಯ ಬಲಂ ಇತ್ಯರ್ಥಃ. ಇದು ಆಚಾರ್ಯರ ವಾಕ್ಯ. ಇಲ್ಲಿ ಶ್ಲೋಕಗಳೇನೂ ಇಲ್ಲ, ಬೇರೆ ಕೋಟ್ ಮಾಡಿದಂಥ ಶ್ಲೋಕಗಳೇನೂ ಇಲ್ಲ. ನಿರನ್ನೋಪಿ, ಅವನು ಭಗವಂತ ತಿನ್ನದೇ ಹೋದರೂ ಕೂಡ ಬಲೇನ ಭೂಯಾನ್, ಅವನಿಗೆ ಬಲದಿಂದ ಕೊರತೆ ಅನ್ನೋದೇನಿಲ್ಲ. ಸ್ವಯಂತು ಅತ್ಯೇವ, ಆದರೆ ತಿಂತಾ ಇದ್ದಾನೆ, ಆದರೂ ತಿನ್ನದೇ ಹೋದರೂ ಕೂಡ ಅವನಿಗೇನು ತೊಂದರೆ ಇಲ್ಲ. ತಿನ್ನುವುದಾದ್ರೂ ಕೂಡ ಅವನು ಯಾವುದೇ ತಿಂದಿದ್ದರಿಂದ ಅವನಿಗೆ ಬಲ ಬರಬೇಕಾದದ್ದೇನಿಲ್ಲ ಅನ್ನೋದು ಆಚಾರ್ಯರ ವಾಕ್ಯದಿಂದ ಗೊತ್ತಾಗ್ತದೆ. ಮುಂದೆ ಋಗ್ವೇದದಲ್ಲಿ ಒಂದು ಮಾತಿದೆ, ಯತ್ರ ಸುಪರ್ಣ ಅಮೃತಸ್ಯ ಭಾಗಂ ಅನಿಮೇಷಂ ವಿದಥ ಅಭಿಸ್ವರಂತಿ ಇನೋ ವಿಶ್ವಸ್ಯ ಭುವನಸ್ಯ ಗೋಪ ಸಮಾಧೀರ ಪಾಕಮತ್ರಾವಿವೇಶ ಯಸ್ಮಿನ್ ವೃಕ್ಷೇ ಮಧ್ವದಃ ಸುಪರ್ಣ ನಿವಿಶಂತೆ ಸುವತೆ ಚಾಧಿ ವಿಶ್ವೇ ತಸ್ಯೇದಮಾಹುಃ ಪರಂ ಸ್ವಾದ್ವಗ್ರೆ ತನ್ನೋ ನಶ್ನದ್ಯಃ ಪಿತರಂ ನ ವೇದ ಅಂತ ಹೀಗೆ ಋಗ್ವೇದದ ಮಾತನ್ನು ಹೇಳಿದ್ದಾರೆ. ಇದು ತತ್ವ ಪ್ರದೀಪದಲ್ಲಿ ಬಂದಿಲ್ಲ ಅನ್ನೋದು ಗಮನದಲ್ಲಿರಲಿ. ನಾವು ಹೆಚ್ಚಿನ ಅವಲೋಕನಕ್ಕಾಗಿ ಇದನ್ನು ನೋಡ್ತಿದ್ದೀವಿ ಅಷ್ಟೆ. ಅಲ್ಲಿ ಯತ್ರ ವಿದಥ, ಯಾವ ಭಗವಂತನಲ್ಲಿ ಅರ್ಪಿತವಾಗುವಂತಹ ಇದು ಯಜ್ಞ, ಅದರಲ್ಲಿ ಸುಪರ್ಣಾಹ ಅಂದರೆ ದೇವತೆಗಳು, ಶ್ರೇಷ್ಠವಾದ ಆನಂದವುಳ್ಳಂತಹ ದೇವತೆಗಳು. ಅವರು ಅಮೃತಸ್ಯ ಭಾಗಂ, ಅಮೃತಸ್ಯ ಅಂದರೆ ತಮ್ಮ ಹವಿಸ್ಸಿನ ಭಾಗವನ್ನ ಸ್ವೀಕಾರ ಮಾಡಲಿಕ್ಕಾಗಿ ಅನಿಮೇಷಂ ಒಂದು ನಿಮಿಷವೂ ಕೂಡ ಅವರು ವಿಳಂಬ ಮಾಡದೆ ಅಲ್ಲಿ ಬರ್ತಾರೆ, ಕರೆದ ಕೂಡಲೇ ಬರ್ತಾರೆ. ಅಭಿಸ್ವರಂತಿ ಅಂದರೆ ಬರ್ತಾರೆ. ವಿಶ್ವಸ್ಯ ಭುವನಸ್ಯ ಗೋಪ ಧೀರಃ ಸಹ ಇನಃ, ಇದೆಲ್ಲವೂ ಭಗವಂತನಿಗೆ ವಿಶೇಷಣ. ಸಮಸ್ತ ಜಗತ್ತಿನ ರಕ್ಷಕನಾದ ಗೋಪ ಅಂದರೆ ರಕ್ಷಕ, ಧೀರಃ ಧೀ ಅಂದರೆ ಜ್ಞಾನ, ಅದರಲ್ಲಿ ರಥ ಅಂದರೆ ಆಸಕ್ತನಾದವನು, ಸರ್ವಜ್ಞನಾದವನು. ಧೈರ್ಯಶಾಲಿ ಅಂತ ಅರ್ಥ ಬೇರೆ ಇದೆ. ಇಲ್ಲಿ ಧಿಯಾಂ ರಮತೆ ಇತಿ ಧೀರ, ರಮತೆ ಇತಿ ಧೀರಃ ಅಂತ ಬಂದಿದೆ. ಧೀರಃ ಅತ್ರ ಈ ಯಜ್ಞದಲ್ಲಿ, ನಾನು ನೀಡುವಂತಹ ಜೀವನ ಯಜ್ಞದಲ್ಲಿ ಪಾಕಂ ಹವಿಸನ್ನು ಸ್ವೀಕಾರ ಮಾಡಲಿಕ್ಕಾಗಿ ಮಾ ಆವಿವೇಶ, ನನ್ನ ಬಳಿಗೆ ಬಂದ, ನನ್ನನ್ನು ಅವನು ಪ್ರವೇಶ ಮಾಡಿದ ಅಂತ ಹೀಗೊಂದು ಮಂತ್ರ ಕಂಡು ಬರ್ತದೆ. ವೃಕ್ಷೇ ಮಧ್ವದಃ ಸರ್ವೇ ಸುಪರ್ಣಾಹ, ವೃಕ್ಷ ಅಂದರೆ ದೇಹವೆಂಬ ವೃಕ್ಷ, ಅದರಲ್ಲಿ ಮಧು ಅದಹ ಅಂದರೆ, ಮಧು ಅಂದರೆ ಕರ್ಮದ ಫಲ, ಅದನ್ನು ಅದಹ ಅಂದರೆ ತಿನ್ನುವವನು, ಅದಹ ತಿನ್ನುವವರು, ಬಹುವಚನ ಅದು. ಸರ್ವೇ ಸುಪರ್ಣಾಹ ಎಲ್ಲ ಜೀವರು. ಯಸ್ಮಿನ್ ಅಶ್ನಂತಿ ನಿವಿಶಂತೆ, ಈ
ಈ ಯಸ್ಮಿನ್ ಅಶ್ನತಿ ನಿವಿಶಂತೆ, ಅಶ್ನತಿ ಅನ್ನೋದು ಶತ್ರು ಪ್ರತ್ಯಯ ಸಪ್ತಮಿ ವಿಭಕ್ತಿ ಏಕವಚನ. ಸ್ವಾದು ರಸವನ್ನು ಉಣ್ಣುವ ಭಗವಂತನಲ್ಲಿ ನಿವಿಶಂತೆ ಆಶ್ರಯವನ್ನು ಪಡಿತಾರೆ. ಅಗ್ರೇ ಯಸ್ಮಿನ್ ನದಿ ಸುವತೇಚ, ಸರ್ವೋತ್ತಮನಾದ ಆ ಭಗವಂತನಲ್ಲಿಯೇ ತಮ್ಮ ಯಜ್ಞವನ್ನ ಅವರು ಅರ್ಪಿಸ್ತಾರೆ. ಯಜ್ಞ ಸಮಾಪ್ತ ಆದ್ಮೇಲೆ ತಸ್ಯ ಸುಪರ್ಣಸ್ಯ, ಆ ಪರಮಾನಂದ ಸ್ವರೂಪನಾದ ಆ ಭಗವಂತನಿಗೆ ಇತು ಅನ್ನೋದು ಅವನಿಗೆ ಅನ್ನೋದನ್ನು ತೋರಿಸ್ತದೆ. ಸ್ವಾದು ಪಿಪ್ಪಲಂ, ಸ್ವಾದುವಾದಂಥ ಕರ್ಮದ ಫಲರಸವನ್ನ ಅದು ಅವನಿಗೆ ಸಲ್ಲುವುದು ಅಂತ ಹೇಳ್ತಾರೆ. ಸಲ್ಲುವುದು ಅಂತ ನಾನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಅಷ್ಟೆ. ಯಃ ಪಿತರಂ ನ ವೇದ ತಸ್ಯ, ಇಂಥ ಜಗಜ್ಜನಕನಾದ ತಂದೆ ಏನಿದ್ದಾನೆ ಆ ಭಗವಂತ, ಅವನನ್ನು ಯಾರು ತಿಳಿಯೋದಿಲ್ಲ. ಅವನಿಗೆ ಆ ಕರ್ಮದ ಫಲ ಅಂತನ್ನುವುದು ನೋತ್ ಸ್ವಾದುವಾಗಿರೋದಿಲ್ಲ. ಸ್ವಾದುವಿನಂತೆ ಇರ್ತದೆ, ಕಾಣಿಸ್ತದೆ ರುಚಿಕರವಾಗಿ. ಆದರೆ ಭಗವಂತನನ್ನ ಅರಿಯದ ಪ್ರಯುಕ್ತ ಅವನಿಗೆ ಸಿಗುವ ಆ ಫಲ ವಾಸ್ತವಿಕವಾಗಿ ಸ್ವಾದವಾಗಿರೋದಿಲ್ಲ. ಕಷ್ಟಪಡಬೇಕಾಗ್ತದೆ ಜೀವನದಲ್ಲಿ, ಅವನ ಜೀವನ ಸುಗಮವಾಗಿ ನಡೆಯೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಹ ನಶತ್, ಅವನು ನರಕಾದಿ ಅನರ್ಥವನ್ನು ಪಡೆದು ನಷ್ಟನಾಗ್ತಾನೆ. ದುರ್ಗತಿಗೆ, ಶಾಶ್ವತ ದುರ್ಗತಿಗೆ ಹೋಗ್ತಾನೆ ಅಂತಲ್ಲ, ತಾತ್ಕಾಲಿಕವಾದ ದುರ್ಗತಿಗಾದ್ರೂ ಹೋಗೋ ಪ್ರಸಂಗ ಬರಬಹುದು ಅವನವನ ಆ ಯೋಗ್ಯತೆಯನ್ನು ಹೊಂದಿಕೊಂಡು. ದ್ವಾಸುಪರ್ಣ ಅಂತ ಹೀಗೆ ಏನು ವೇದವಾಕ್ಯ ಇದೆ, ಅದರ ಶೇಷವಾದದ್ದು ಇವೆರಡು ಮಂತ್ರಗಳು. ಭಗವಂತನನ್ನ ಹೀಗೆ ಅದು ಉಣ್ಣುತ್ತಾ ಇವೆ ಅಂತ ವರ್ಣನೆ ಮಾಡಿದ್ದಾನೆ. ಅದಕ್ಕೆ ಆಚಾರ್ಯ ಮುಂದೆ ವೃಕ್ಷೇ ಸ್ಥಿತ್ವ ಮಧ್ವದಃ ಸುಪರ್ಣಾಹ ಅಂತ ಹೀಗೆ ತಮ್ಮ ವಾಕ್ಯದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಮುಂದೆ ಸುಪರ್ಣೌ ದ್ವೌ ಶರೀರಸ್ಥೌ ಅನ್ನುವಂಥ ಇನ್ನೊಂದು ಕೂರ್ಮ ಸಂಹಿತಾದ ಮಾತಿದೆ. ಜೀವಶ್ಚ ಪರಮಸ್ತಥ, ಇದನ್ನು ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ್ದಾರೆ. ಅದಕ್ಕೇನರ್ಥ? ಶರೀರವೆಂಬ ವೃಕ್ಷ, ಅದರಲ್ಲಿ ದ್ವೌ ಸುಪರ್ಣವು, ಇಬ್ಬರು ಜೀವ ಮತ್ತು ಈಶ್ವರರು ಹಕ್ಕಿಗಳಂತೆ ಇದ್ದಾರೆ. ಜೀವಶ್ಚ ಪರಮಸ್ತಥ, ಪಾರವಶ್ಯಾದನಾತ್ ಜೀವಾತ್ ತತ್ರ ಅಸ್ತೀತಿ ಶ್ರುತೌ ಶ್ರುತಃ. ಜೀವ ಈಶ್ವರನ ಅಧೀನನಾಗಿ ಅವನ ನಿಯತಿಗೆ ಕಟ್ಟು ಬಿದ್ದು ಅವನು ಉಣ್ಲೇಬೇಕಾಗ್ತದೆ. ಅದನ ಅಂದರೆ ಉಣ್ಣುವುದು. ಅದು ಕರ್ಮಫಲ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ, ಅವನು ಉಣ್ಲೇಬೇಕಾಗ್ತದೆ. ಆದ್ದರಿಂದ ಜೀವ ಎಂಬ ಹಕ್ಕಿ ಉಣ್ಣುವ ಹಕ್ಕಿ ಅಂತ ದ್ವಾಸುಪರ್ಣ ಅನ್ನುವಂಥ ವೇದವಾಕ್ಯ ಹೇಳಿದೆ. ಯಸ್ಮಿನ್ ವೃಕ್ಷೆ ಅನ್ನುವಂಥ ಋಗ್ವೇದವು ಕೂಡ ಅದನ್ನೇ ಹೇಳಿದೆ. ಆದರೆ ಭಗವಂತ ಸ್ವತಂತ್ರನಾಗಿ ಉಣ್ತಾನೆ ಮತ್ತು ಕೇವಲ ಸಾರವನ್ನು ಮಾತ್ರ ಉಣ್ತಾನಾದ್ರಿಂದ ಅವನು ಉಣ್ಣುವ ಹಕ್ಕಿಯಾಗಿದ್ರೂ ಕೂಡ ಉಣ್ಣದೇ ಇರುವಂತೆ. ವಸ್ತುತಃ ಉಣ್ತಾನೆ, ಆದರೂ ಸ್ವತಂತ್ರನಾಗಿ ಉಣ್ತಾನೆ ಮತ್ತು ಸಾರವನ್ನು ಮಾತ್ರ ಉಣ್ತಾನಾದ್ರಿಂದ ಅವನನ್ನು ಉಣ್ಣದ ಹಕ್ಕಿ ಅಂತ ಶಾಸ್ತ್ರ ಹೇಳಿದೆ. ಅದರ ತಾತ್ಪರ್ಯ ಹೀಗೆ. ವಸ್ತುತಃ ಮೂಲತಃ ಸರ್ವಕಾಲದಲ್ಲಿಯೂ ಕೂಡ ಸ್ವತಂತ್ರನಾಗಿ ಶುಭ ಫಲವನ್ನು ಉಣ್ಣುವವನು ಭಗವಂತನೇ. ಜೀವ ಆ ಭಗವಂತನನ್ನು ತಿಳಿದು ಅವನು ಶುಭ ಫಲ ಭೋಗ್ತಾ ಅಂತ ಉಪಾಸನೆ ಮಾಡಿ ಮಾಡಿ ಇವನು ಕೂಡ ಮುಂದೆ ಶುಭ ಫಲ ಭೋಗವನ್ನ ಸ್ವೀಕಾರ ಮಾಡಲಿಕ್ಕೆ ಸಮರ್ಥನಾಗ್ತಾನಷ್ಟೆ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ಅಲ್ಲಿ ಶ್ಲೋಕದಲ್ಲಿ ಸ್ವವಶೇನ ಅದನಾಥ ವಿಷ್ಣು ನಾತ್ತೀತಿ ಅತ್ತಾಪಿ ಸನ್ ಶ್ರುತೌ ಶ್ರುತಃ, ಅತ್ತಾಪಿ ಸನ್ ಶ್ರುತಃ. ಅತ್ತಾಪಿ ಅತ್ತಾ ಅಪಿ, ಅವನು ತಿನ್ನುವವನಾದರೂ ಕೂಡ ನ ಅಸ್ತಿ ತಿನ್ನುವುದಿಲ್ಲ ಎಂಬುದಾಗಿ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದಾನೆ. ಯಾಕೆಂದರೆ ಸ್ವವಶೇನ ಅದನಾಥ್, ತಿಂತಾನ ಹೌದು, ಆದ್ರೆ ತಿನ್ನುವುದು ತನ್ನ ಅಧೀನನಾಗಿ, ಇನ್ನೊಬ್ಬರ ಅಧೀನನಾಗಿ ಅಲ್ಲ. ಸಯೇವ ಹಿ ಶುಭಸ್ಯಾತ್ತ, ಅವನನ್ನೇ ಶುಭದ ಸ್ವೀಕಾರಕ್ಕೆ ಅವನು ಅರ್ಹ ಅಂತ ಶ್ರುತಿ ಹೇಳುವುದು ಇದಕ್ಕಾಗಿ. ಸಯೇವ ಹಿ ಶುಭಸ್ಯಾತ್ತ.
ಅಲ್ಲೇನು ತೃಚ್ ಪ್ರತ್ಯಯ ಅಥವಾ ತೃಣ್ ಪ್ರತ್ಯಯ ಬಂದಿದೆ, ಅದು ತಾಚ್ಛಲ್ಯ ಅನ್ನೋ ಅರ್ಥದಲ್ಲಿ ತೃಣ್ ಪ್ರತ್ಯಯ ಬರ್ತದೆ ಅಂತ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಕಡೆ. ಅದರಿಂದ ಅವನ ಸ್ವಭಾವವೇ ಹಾಗೆ, ಶುಭವನ್ನೇ ಸ್ವೀಕಾರ ಮಾಡುವುದು, ಸ್ವತಂತ್ರವಾಗಿಯೇ ಸ್ವೀಕಾರ ಮಾಡುವುದು ಅವನ ಸ್ವಭಾವ. ಜೀವ ಅತ್ತ ಅಸ್ಯೇವ ವೇದನಾತ್, ಈ ಭಗವಂತನನ್ನು ತಿಳಿದಿದ್ದರಿಂದ, ಅದು ಶುಭಸಾರ ಭೋಕ್ತ ಅಂತ ತಿಳಿದಿದ್ದರಿಂದ ಆ ಜೀವನು ಕೂಡ ಶುಭಸಾರವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾಗ್ತಾನೆ ಅಂತ ಇದು ಕೂರ್ಮ ಸಂಹಿತಾದಲ್ಲಿ ಬಂದಿರುವಂತಹ ಮಾತು. ಮತ್ತೆ ಆಚಾರ್ಯರು ಮುಂದೆ ಅಲ್ಲಿ ಕೆಲವು ಒಂದೆರಡು ವಾಕ್ಯಗಳನ್ನು ಹೇಳಿದ್ದಾರೆ. ಸರ್ವಂ ವಾ ಅತ್ತೀತಿ ಅದಿತ್ತೇಹೇ ಅದಿತಿತ್ವಂ. ಈ ಭಗವಂತನನ್ನ ಅದಿತಿ ಅಂತ ಯಾಕೆ ಹೇಳ್ತಾರೆ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅವನು ಸರ್ವಂ ಅಸ್ತಿ, ಎಲ್ಲವನ್ನೂ ಉಣ್ಣುವುದರಿಂದಲೇ ಅದಿತಿ ನಾಮಕನಾದ ಭಗವಂತನಿಗೆ, ಅದಿತೇಹೇ ಅಂತ ಷಷ್ಠಿ ವಿಭಕ್ತಿ ಇದೆ, ಅದಿತಿ ನಾಮಕನಾದ ಭಗವಂತನಿಗೆ ಅದಿತಿತ್ವ, ಆ ಅದಿತಿತ್ವ ಎಂಬ ಲಿಂಗ ಬರೋದು ಯಾಕೆ ಅಂದ್ರೆ ಸರ್ವಂ ಅಸ್ತಿ, ಎಲ್ಲವನ್ನು ತಿನ್ನುವುದರಿಂದ. ಇದು ಉಪನಿಷತ್ತಿನ ವಾಕ್ಯ, ಸರ್ವಂ ವಾ ಅಸ್ತಿ ಅಂತ ಅನ್ನೋದು ಛಾಂದೋಗ್ಯ ಇದ್ದಿರಬೇಕು. ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭಯ ಭವತಿ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕ ಯತ್ಥಾ ವೇದ ಯತ್ರ ಸಹ ಅಂತ ಇದು ಕಾಠಕೋಪನಿಷತ್ತಿನ ಮಾತು. ಯಾವ ಭಗವಂತನಿಗೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ, ಕ್ಷತ್ರಿಯ ವರ್ಣದ ಅಭಿಮಾನಿಯಾದ ವಾಯು ಇಬ್ರು ಕೂಡ ಅವನಿಗೊಂದು ಆಹಾರ. ಪ್ರಳಯ ಕಾಲದಲ್ಲಿ ಇವರನ್ನೇ ಅವನು ತಿಂದು ಬಿಡ್ತಾನೆ. ಮೃತ್ಯುರ್ಯಸ್ಯೋಪಸೇಚನಂ ಅಲ್ಲಿಲ್ಲ, ನಾನು ಅದನ್ನು ನೆನಪು ಮಾಡ್ಕೊಂಡು ಹೇಳಿದೆ. ಯಾವ ಭಗವಂತನಿಗೆ ಯಮ ಅನ್ನುವುದೊಂದು ಉಪಸೇಚನ, ಒಂದು ಉಪ್ಪಿನಕಾಯಿ ಇದ್ದಂತೆ. ಕೈತ್ಥ ವೇದ ಯತ್ರ ಸಹ, ಆ ಭಗವಂತ ಹೇಗಿದ್ದಾನೆ, ಅವನ ಸ್ಥಿತಿಗತಿಗಳೇನು, ಅವನ ವೈಭವ ಏನು ಅಂತ ಅನ್ನೋದನ್ನು ಯಾರು ತಿಳಿದಿದ್ದಾರೆ? ಯಾರಿಗೂ ಅದು ಕೂಡ ಪೂರ್ಣವಾಗಿ ಗೊತ್ತಿಲ್ಲ ಅಂತ ಅರ್ಥ. ಮತ್ತೆ ಬ್ರಹ್ಮಸೂತ್ರವೂ ಕೂಡ ಅವನು ಹೇಳಿದೆ, ಅತ್ತ ಚರಾಚರ ಗ್ರಹಣ ಅಂತ. ಆ ಭಗವಂತ ಚರಾಚರಗಳನ್ನು ಸ್ವೀಕಾರ ಮಾಡೋ ಪ್ರಳಯ ಕಾಲದಲ್ಲಿ ತಿನ್ನುವುದರಿಂದ ಅತ್ತ ಅಂತ ಅವನನ್ನು ಕರೀತಾರೆ. ಇದು ಅತ್ತಾಚರಾಚರ ಗ್ರಹಣ ಅನ್ನೋದು ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮಸೂತ್ರದಲ್ಲಿ ಮುಂದೊಂದು ಕಡೆ ಬರುವಂತಹ ಸೂತ್ರ. ಮತ್ತೆ ಅಥವಾ ಹಿಂದೆ ಎಲ್ಲರೂ ಬಂದಿರಬಹುದು, ನನಗಷ್ಟು ಸರಿಯಾಗಿ ನೆನಪಿರೋದಿಲ್ಲ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಇತ್ಯಾದಿ ಶ್ರುತೇಶ್ಚ, ಇದು ಭಗವದ್ಗೀತಾ. ಇತ್ಯಾದಿಶ್ಚ, ಈ ಎಲ್ಲ ಯಜ್ಞಗಳ, ಎಲ್ಲ ಜೀವರು ಮಾಡುವ ಎಲ್ಲ ಥರದ ಯಜ್ಞಗಳ ಭೋಕ್ತ, ಅದರ ಫಲವನ್ನು ಸ್ವೀಕಾರ ಮಾಡುವ ನಾನೇ, ಮತ್ತು ಯಜ್ಞದ ನಿಯಾಮಕನು ಕೂಡ ನಾನೇ ಆಗಿದ್ದೇನೆ ಅಂತ ಹೀಗೆ ಅದರ ಅಭಿಪ್ರಾಯ. ಭೋಕ್ತಾಚ ಪ್ರಭುರೇವಚ. ಮತ್ತು ಅವನು ಅನೇಕ ಕಡೆ ಯಜ್ಞೋ ಯಜ್ಞಪುಮಾಂಶೈವ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ಚೇತಿ ಪಂಚಾತ್ಮ ಯಜ್ಞೇಶ್ವಿದ್ಯೋ ಹರಿಸ್ವಯಂ ಅಂತನೂ ಒಂದು ಭಾಗವತ ತಾತ್ಪರ್ಯದಲ್ಲಿ ಶ್ಲೋಕ ಬರ್ತದೆ. ಭಗವಂತನಿಗೆ 5 ರೂಪಗಳು: ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್ ಇತ್ಯಾದಿ. ಯಜ್ಞ, ಯಜ್ಞಪುಮಾನ್, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ ಮತ್ತು ಯಜ್ಞಭುಕ್ ಅಂತ ಹೀಗೆ 5 ರೂಪಗಳನ್ನು ವರ್ಣನೆ ಮಾಡಿದರೆ ಅದು ಒಂದು ನೆನಪಿಗೆ ಬಂತು ಅಂತ ಹೇಳಿದೆ. ಹೀಗೆಲ್ಲ ಇರುವುದರಿಂದ ಅವನೇ ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ತತ್ವ ಪ್ರದೀಪದಲ್ಲಿ ಆ ಭೇದದ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಅದರಲ್ಲಿ ಒಂದು ಕೆಲವು ವಾಕ್ಯಗಳನ್ನು ನೋಡಿದರೆ ಸಾಕು ಅಂತ ಕಾಣಿಸ್ತದೆ. ಭೇದವಾಕ್ಯಂ ಅತತ್ವಾವೇದಕಂ ಇತಿ ಚೇತ್ ತದಯುಕ್ತಂ. ಶ್ರುತಿಗಳಲ್ಲಿ ಭೇದದ ಬಗ್ಗೆ ಹೇಳಿರೋದು ಹೌದು, ಅದರದೆಲ್ಲ ಅತತ್ವಾವೇದಕ. ಅತತ್ವ ಅಂದ್ರೆ ಅಯಥಾರ್ಥ, ಅದನ್ನು ಹೇಳ್ತಾ ಇದೆ. ಅಯಥಾರ್ಥವಾದನ್ನು ಹೇಳ್ತದೆ ವೇದವಾಕ್ಯ. ಯಥಾರ್ಥವಾದನ್ನು ಹೇಳುವ ವೇದವಾಕ್ಯ ಯಾವುದು ಅಂದ್ರೆ ಭಗವಂತನ ಹೇಳುವಂಥ, ಭಗವತ್ ಸ್ವರೂಪವನ್ನು ಹೇಳುವಂಥ ವೇದವಾಕ್ಯ ಮಾತ್ರ ಯಥಾರ್ಥ. ಇದೆಲ್ಲ ಅಯಥಾರ್ಥ ಅಂತ ಅವ್ರದ್ದೊಂದು ವಾದ ಇದೆ. ವೇದಗಳು ತತ್ವಾವೇದಕ ಅತತ್ವಾವೇದಕ ಅಂತ 2 ಭಾಗವನ್ನು ಹೊಂದಿವೆ ಅಂತ. ಅದಕ್ಕೆ ತ್ರಿವಿಕ್ರ ಪಂಡಿತರು ಹೇಳ್ತಾರೆ ಅದು ಅಯುಕ್ತಂ, ಅದು ಸರಿಯಲ್ಲ. ಅತತ್ವಾವೇದಕ ಅಂದ್ರೆ ಅದು ಪ್ರಮಾಣವೇ ಆಗೋದಿಲ್ಲ. ಯಾವುದು ತತ್ವಾವೇದಕವೋ ಅಂದ್ರೆ ವಾಸ್ತವ ಸಂಗತಿಯನ್ನು ಬೋಧಿಸ್ತದೋ ಅದು ಪ್ರಮಾಣ ಆಗಬೇಕು. ಅತತ್ವಾವೇದಕ ಆದದ್ದು ಪ್ರಮಾಣ ಆಗೋದು ಹೇಗೆ? ಅದು ಪ್ರಮಾಣವೇ ಆಗೋದಿಲ್ಲ. ಇಲ್ಲ ಪ್ರಮಾಣ ಆಗಬೇಕು ವೇದ ಅಂತ ನಿಮಗೆ ಅದ್ರ ಬಗ್ಗೆ, ನೀವು ವೈದಿಕರಾದ್ರಿಂದ ಅದ್ರ ಬಗ್ಗೆ ಅಭಿಮಾನ ಇಟ್ಕೊಳ್ಳೋದಾದ್ರೆ ಅದು ಅತತ್ವಾವೇದಕ ಆಗೋದು ಸಾಧ್ಯ ಇಲ್ಲ. ತತ್ವಾವೇದಕವೇ ಆಗಬೇಕು. ಅತತ್ವಾವೇದಕತ್ವಾಧ್ಯ ರಜತ ಭ್ರಾಂತಿ ಅಮಾನಮಿತ್ಯುಚ್ಯತೆ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಜ್ಞಾನ ಬಂದಾಗ, ಹಗ್ಗನ್ನು ನೋಡಿ ಹಾವು ಅಂತ ಜ್ಞಾನ ಬಂದಾಗ ಅಲ್ಲಿ ರಜತ ಭ್ರಾಂತಿ ಮತ್ತು ಸರ್ಪ ಭ್ರಾಂತಿ ಇದೆಯಲ್ಲ,
ಅದು ಅಮಾನ, ಅಪ್ರಮಾಣ ಅಂತ ಯಾಕೆ ಹೇಳ್ತಾರೆ ಎಲ್ಲರೂ ಕೂಡ? ಅದು ಅತತ್ವಾವೇದಕ್ಕಾದ್ದರಿಂದ. ತತ್ವವನ್ನು ತಿಳಿಸ್ತಾ ಇಲ್ಲ, ಅತತ್ವವಾದ ರಜತವನ್ನ ಮತ್ತೆ ಅತತ್ವವಾದ ಸರ್ಪವನ್ನ ಅದು ತಿಳಿಸ್ತಿರೋದ್ರಿಂದ ಅದನ್ನು ಅಪ್ರಮಾಣ ಅಂತಾರೆ. ಹಾಗೆ ಇದು ಕೂಡ, ವೇದವೂ ಕೂಡ ಅತತ್ವಾವೇದಕ ಸಂಗತಿಯನ್ನು ತಿಳಿಸಿದ್ರೆ ಅದು ಅಪ್ರಮಾಣವೇ ಆಗಬೇಕಾದಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಈ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿನ ಜ್ಞಾನ ಬಂದಾಗ, ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬಂದಾಗ ಏನೋ ಒಂದು ಭ್ರಾಂತಿ ಇದೆಯಲ್ಲ, ಅದಕ್ಕೂ ಈ ಜಗತ್ತಿನ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ ಅಂದ್ರೆ, ತದ್ ಆಪಾತತಃ ಬಾಧ್ಯತೆ ಅಸ್ಯತು ದೇಶಕಾಲಾದಿಭಿಃ ಸಹೈವ ಬಾಧಃ ಅತಏತತ್ ಪ್ರಮಾಣಂ ಇತಿ ಚೇತ್ ನ. ಅಂತೂ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿನ ಜ್ಞಾನ ಬಂದಾಗ, ಹಗ್ಗವನ್ನು ನೋಡಿ ಹಾವು ಜ್ಞಾನ ಬಂದಾಗ ಆ ಜ್ಞಾನ ಅಪ್ರಮಾಣ ಆಗಬೇಕು. ಆದರೆ ಈ ಜಗತ್ತನ್ನ ತಿಳಿಸುವಂತಹ ಈ ಜ್ಞಾನ ಮತ್ತು ಆ ಜ್ಞಾನಕ್ಕೆ ಸಾಧನವಾದ ವೇದ, ಮುಖ್ಯವಾಗಿ ವೇದ, ಅದು ಅಪ್ರಮಾಣ ಆಗಬಾರ್ದು. ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿನ ಜ್ಞಾನ ಬಂದಾಗ ಆ ಜ್ಞಾನ ಮತ್ತು ಜ್ಞಾನಕ್ಕೆ ಸಾಧನವಾದ ಕಣ್ಣು ಅಪ್ರಮಾಣ ಆಗಬೇಕು. ಈ ವ್ಯತ್ಯಾಸವನ್ನು ಅವರು ತಿಳಿಸ್ಬೇಕು, ವ್ಯತ್ಯಾಸವನ್ನು ಅವ್ರು ಸಮರ್ಥನೆ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಜ್ಞಾನ ಬಂದಾಗ ಬೆಳ್ಳಿ ಇರಲಿಲ್ಲ, ಇಲ್ಲಿ ಕೇವಲ ಕಪ್ಪೆ ಚಿಪ್ಪು ಇತ್ತು, ಹಗ್ಗ ಇರಲಿಲ್ಲ, ಹಾವಿರಲಿಲ್ಲ, ಕೇವಲ ಹಗ್ಗ ಇತ್ತು ಅಂತ ಜ್ಞಾನ ಬರ್ತದೆ. ಅದು ಆಪಾತತಃ ಬಾಧ ಅಂದ್ರೆ ಅಲ್ಲಿರುವ ದೇಶ ಕಾಲಗಳ ಜೊತೆಗೆ ಅದಕ್ಕೇನು ಬಾಧ ಬಂದಿರೋದಿಲ್ಲ. ಇದೊಂದು ವ್ಯತ್ಯಾಸ ಇದೆ ಅಲ್ಲಿ. ಕಪ್ಪೆ ಚಿಪ್ಪನ್ನು ನಾವು ಬೆಳ್ಳಿ ಅಂತ ಎಲ್ಲಿ ತಿಳಿದಿದ್ವಿ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಆ ಕಾಲಕ್ಕೇನಾದ್ರೂ ಬಾಧ ಬರ್ತದ? ಇಲ್ಲ. ಅಪಾತತಃ ಅನ್ನೋ ಮಾತಿಗೆ ಆ ಅರ್ಥ. ಅಸ್ಯತು, ಈ ಜಗತ್ತಿನ ಜ್ಞಾನ ಇದೆಯಲ್ಲ, ಘಟ ಪಟ ಮೊದಲಾದ ಜಗತ್ತು, ಇದಕ್ಕೆ ದೇಶ ಕಾಲಾಧಿಪಿ ಸಹಯೋ ಬಾಧ, ದೇಶ ಕಾಲ ಎಲ್ಲವೂ ಕೂಡ ಬಾಧಿತ ಆಗಿಬಿಡ್ತದೆ. ಬ್ರಹ್ಮವೊಂದನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಬಾಧಿತ ಆಗಿಬಿಡ್ತದೆ. ಅದಕ್ಕೆ ಬ್ರಹ್ಮಜ್ಞಾನ ಬಾಧ್ಯ ಅಂತ ಅದನ್ನು ಹೇಳೋದು. ಬ್ರಹ್ಮವೊಂದನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಬಾಧಿತ ಆಗಿಬಿಡ್ತದೆ. ಅದರಲ್ಲಿ ದೇಶ ಕಾಲವೂ ಬಾಧಿತ ಆಗ್ತದೆ. ಯಾವ ದೇಶ ಕಾಲಗಳಲ್ಲಿ ಘಟಪಟ ಮೊದಲಾದದೆಲ್ಲ ಕಂಡಿತ್ತು ಅವೆಲ್ಲವೂ ಬಾಧಿತ ಆಗಿಬಿಡ್ತದೆ. ಅದರಿಂದ ಇದು ಪ್ರಮಾಣ ಆಗ್ತದೆ. ಇದನ್ನು ತಿಳಿಸುವಂಥ ಈ ಇಂಥ ಜಗತ್ತಿನ ಜ್ಞಾನವನ್ನು ಕೊಡುವಂಥ ಜ್ಞಾನ ಪ್ರಮಾಣ ಆಗ್ತದೆ. ಅದು ಕಪ್ಪೆ ಚಿಪ್ಪನ್ನು ನೋಡಿ ಅದನ್ನೇನು ಬಂದಿರ್ತದೆ ಅದು ಅಪ್ರಮಾಣ ಆಗ್ತದೆ ಅಂತ ಅವ್ರದ್ದು ಅಭಿಪ್ರಾಯ. ಹೀಗೆ ಅವರು ಒಂದು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಗಗನತಲ ಮಲಿನತಾದಿ ಜ್ಞಾನೇ ವಿಚಾರಾತ್. ನೀವು ಹೀಗೆ ಹೇಳಿದ್ರೆ ಇಲ್ಲೊಂದು ವ್ಯತ್ಯಾಸ ಬಂದ್ಬಿಡ್ತದೆ. ಆಕಾಶವನ್ನು ಮತ್ತು ಕಾಲವನ್ನು ನೀವು ಅಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ನಿಮ್ಗೆ ಅಲ್ಲಿ ಒಂದು ದೋಷ ಇದೆ. ಅದೇನಂದ್ರೆ, ನಮಗೆ ಆಕಾಶವನ್ನು ನೋಡಿದಾಗ ಅದು ನೀಲ ಅಂತ ಭ್ರಾಂತಿ ಬರ್ತದೆ. ವಸ್ತುತಃ ಆಕಾಶ ನೀಲವಾಗಿಲ್ಲ. ಇದು ಗೊತ್ತಿಲ್ಲ. ಭೂತಾಕಾಶ ಮತ್ತು ಅವ್ಯಾಕೃತ ಆಕಾಶ ಅಂತ ಎರಡಿವೆ. ಅದರಲ್ಲಿ ಪಂಚಮಹಾಭೂತಗಳಲ್ಲಿ ಸೇರಿದ ಭೂತಾಕಾಶ ಏನಿದೆ ಅದು ದಿವ್ಯ ದೃಷ್ಟಿಗೋಚರ. ನಮ್ಮ ಈ ಸ್ಥೂಲ ದೃಷ್ಟಿಗೆ ಅದು ಗೋಚರವೇ ಅಲ್ಲ. ಮತ್ತೆ ಅದು ಕಪ್ಪು ಬಣ್ಣದ ಹೌದು, ಕಪ್ಪು ಬಣ್ಣದಾಗಿರೋದು ಹೌದು, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ನಮಗೆ ಸುತ್ತಮುತ್ತಲು ಅನುಭವಕ್ಕೆ ಬರುವಂತಹ ಆಕಾಶ ಏನಿದೆ ಇದು ನೀಲವಾಗಿ ಕಾಣಿಸ್ತದಲ್ಲ, ವಸ್ತುತಃ ಇದು ನೀಲವಾಗಿಲ್ಲ. ಇದು ಸಮುದ್ರದ ನೀರಿನ ಪ್ರತಿಫಲನ, ಬೆಳಕಿನ ಪ್ರತಿಫಲನ, ಹೀಗೇನಾಗಿ ನೀಲವಾಗಿ ಕಾಣಿಸೋದು. ಅದರಿಂದ ಗಗನಂ ನೀಲಂ ಅಂತ ಯಾರಿಗಾರ ಜ್ಞಾನ ಬಂದ್ರೆ ಅದು ಭ್ರಮೆಯೇ. ಆದರೆ ಅದನ್ನು ಗಮನಿಸಿ, ಇದು ಒಂದು ಭ್ರಮೆ ಅಂತ ನೀವು ಒಪ್ತೀರಿ, ಉಳಿದೆಲ್ಲ ವಾದಿಗಳು ಕೂಡ ಒಪ್ತಾರೆ. ಆದರೆ ಹಾಗೆ ಒಪ್ಪಿದಾಗ ಅಲ್ಲಿ ಇದನ್ನ ನೀವೇನಂತೀರಿ? ಇದನ್ನು ನೀವು ಇದಕ್ಕೊಂದು ಏನಾದ್ರು ಸಮರ್ಥನೆ ಹೇಳ್ಬೇಕಲ್ಲ, ಅಲ್ಲಿ ಸಮರ್ಥನೆ ಹೇಳಲಿಕ್ಕೆ ಬರೋದಿಲ್ಲ. ಆ ಜ್ಞಾನದಲ್ಲಿ ವ್ಯಭಿಚಾರ ಇದೆ. ನೋಡಿ, ಇದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಂತೆ, ಹಗ್ಗದಲ್ಲಿ ಹಾವು ಕಂಡಂತೆ, ಈ ಗಗನದಲ್ಲಿ ನೀಲ ಎಂಬ ಜ್ಞಾನ ಬಂದಾಗ ಅದು ಕೂಡ ಸಮಾನವಾದ ಭ್ರಾಂತಿ ಇದೆ. ಇಲ್ಲಿ ಗಗನತಲ ಏನು ಬಾಧಿತ ಆಗೋದಿಲ್ಲ. ಗಗನತಲಕ್ಕೆ ಬಾಧ ಅಂತ ಅನ್ನೋದು ಬರೋದೇ ಇಲ್ಲ. ಅಲ್ಲಿ ಇರುವಂಥ ನೀಲ ಬಣ್ಣಕ್ಕೆ ಮಾತ್ರ ಬಾಧ ಬರ್ತದೆ. ನೀಲ ಬಣ್ಣ ಇಲ್ಲ ಅಂತ ಯಾರು ಹೇಳ್ತಾರೆ ಹೊರತು ಗಗನತಲವೇ ಇಲ್ಲ ಅಂತ ಯಾರು ಅಲ್ಲಿ ಹೇಳೋದಿಲ್ಲ. ಆದ್ರಿಂದ ಈ ಕಪ್ಪೆ ಚಿಪ್ಪಿನ ಉದಾಹರಣೆ ಕೊಟ್ಟರೆ ನೀವು, ಕಪ್ಪೆ ಚಿಪ್ಪಿಂದು ಮತ್ತು ಬೆಳ್ಳಿದು ಅಲ್ಲಿ ದೇಶ ಕಾಲಗಳಿಗೆ ಸಂಬಂಧಪಟ್ಟದ್ದು ಸಂಬಂಧ ಏನೂ ಇಲ್ಲ ಅಂತ ಹೇಳಿ, ದೇಶ ಕಾಲಾದಿಗಳ ಜೊತೆಗೆ ಬಾಧ ಅಲ್ಲೇನಿಲ್ಲ, ಕೇವಲ ಕಪ್ಪೆ ಚಿಪ್ಪಿಗೂ ಮತ್ತು ಬೆಳ್ಳಿಗೂ ಬಾಧ ಅಂತ ಹೇಳಿದೆ. ಆದರೆ ಈ ಸಮಸ್ತ ಪ್ರಪಂಚದ ಬಾಧ ಏನಿದೆ, ಬ್ರಹ್ಮಜ್ಞಾನ ಬಂದಾಗ ಆಗುವ ಬಾಧ, ಅದು ದೇಶ ಕಾಲಾದಿಗಳ ಜೊತೆಗೆ ಬಾಧ ಅಂತ ನೀವು ಅಂದ್ರೆ ದೇಶ ಕಾಲವೂ ಬಾಧಿತ ಆಗ್ತದೆ ಅಂತ.
ಆದರೆ ನೀವೇ ಹೇಳಿದಂತೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯ ಭ್ರಾಂತಿ ಹಗ್ಗದಲ್ಲಿ ಕಂಡ ಹಾವಿನ ಭ್ರಾಂತಿಗೆ ಸಮಾನವಾದ ಭ್ರಾಂತಿ. ಅಂದ್ರೆ ಈ ಜಗತ್ತಿನ ಜ್ಞಾನದಲ್ಲಿಯೇ ಸೇರಿರೋದಿದು. ಬ್ರಹ್ಮಜ್ಞಾನ ಬಂದಾಗ ಹೋಗುವಂತ ಭ್ರಾಂತಿ ಏನಲ್ಲ ಇದು. ಇಲ್ಲಿ ಏನು ವ್ಯತ್ಯಾಸ ಇದೆ? ಆ ಗಗನತಲ ಅಂತನ್ನೋದು ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಬಾಧೆ ಏನು ಕಂಡು ಬರ್ತಾ ಇಲ್ಲ. ಅದರಿಂದ ಇಲ್ಲಿ ವ್ಯಭಿಚಾರ ಬರ್ತದೆ. ಆದ್ರಿಂದ ಆ ಥರ ಹೇಳಬಾರ್ದು. ದೇಶ ಕಾಲಾದಿಗಳಿಗೂ ಬಾಧ ಬರ್ತದೆ ಬ್ರಹ್ಮಜ್ಞಾನ ಬಂದಾಗ ಅಂತ ನೀವು ಹೇಳೋದೇನಿದೆ, ಅದು ಬಾಧ ಬರೋದೇ ಇಲ್ಲ. ಆ ಥರ ಅದು ನಿತ್ಯ. ಆದ್ರಿಂದ ಆ ಥರ ಬಾಧ ಬರ್ತದೆ ಅಂತ ನೀವು ಹೇಳೋದು ಉಚಿತ ಅಲ್ಲ ಅಂತ ಆ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.